ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನೀವು ನಂದು ಲಾಸ್ಟ್ ವಿಡಿಯೋ ನೋಡಿದರೆ ಭಾವೇಶ್ ಅವ್ರ ಮನೇಲಿ ಉಳ್ಕೊಂಡಿದ್ದೆ, ಮಹಾರಾಷ್ಟ್ರದ ಒಂದು ಮಾನ್ಗಾವ್ ಅಂತ ಒಂದು ಹಳ್ಳೀಲಿ. ಸೊ ಬೆಳಗ್ಗೆ ಎದ್ದು ಅವ್ರ ಮನೇಲೆ ಟಿಫನ್ ಎಲ್ಲ ಮಾಡಿಕೊಂಡು ನಾವು ದೇವ್ಕೊಂಡ್ ಕಡೆ ಟ್ರೆಕ್ಕಿಂಗ್ ಹೊರಟ್ವಿ, ನಾನು ಮತ್ತು ಭಾವೇಶು. ಅಲ್ಲಿ ಒಂದು ಸಣ್ಣ ಸಿಟಿ ಇದೆ, ಮಾನ್ಗಾವ್ ಅಂತ ಒಂದು ಸಿಟಿ ಇದೆ. ಆ ಸಿಟಿನಲ್ಲಿ ಭಾವೇಶ್ ಅವರು ಫ್ರೆಂಡ್ ಇಬ್ಬರು ನಮ್ಮ ಜೊತೆ ಜಾಯ್ನ್ ಆದರು. ಸೊ ಟೋಟಲ್ಲು 4 ಜನ ನಾವು ದೇವ್ಕೊಂಡ್ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಒಬ್ಬನೇ ಮಾಡಬೇಕು ಅಂತ ಇತ್ತು ಸೋಲೋ ರೈಡು, ಬಟ್ ಭಾವೇಶ್ ಜೊತೆಗಾದ. ಎರಡು ದಿನಕ್ಕೆ ನನಗೆ ಭಾವೇಶ್ ಸಿಕ್ಕಿದ. ಸೊ ನಾನು ದೇವ್ಕೊಂಡ್ ಟ್ರೆಕ್ ಪ್ಲ್ಯಾನ್ ಮಾಡಿದಾಗ ಇದು ಎಲ್ಲ ಟ್ರೆಕ್ ಥರನೇ ಇರುತ್ತೆ, ನಾರ್ಮಲ್ ಇರುತ್ತೆ. ಬಟ್ ಮಾನ್ಸೂನ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ವ್ಯೂ ನೋಡ್ಬೋದು ಮಳೆನಲ್ಲಿ ಅಂತ ಅಂದ್ಕೊಂಡಿದ್ದೆ. ಸೇಮ್ ನಾನೇ ಮಚ್ಚಿ ಥರ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಟ್ರೆಕ್ ಮಾಡಿದೆ. ಆ ಅರ್ಧ ಗಂಟೆಲೇ ನನಗೆ ಗೊತ್ತಾಗ್ಬಿಡ್ತು ಈ ಥರ ಟ್ರೆಕ್ ನಾನು ಮಾಡೇ ಇಲ್ಲ. 2 ಅವರ್ ಆಲ್ಮೋಸ್ಟ್ ನಾವು ಟ್ರೆಕ್ ಮಾಡಬೇಕು ದೇವ್ಕೊಂಡ್ ಟಾಪಿಗೆ ಹೋಗೋಕ್ಕೆ. ನನ್ನ ಲೈಫಲ್ಲೇ ಈ ಥರ ಟ್ರೆಕ್ ಮಾಡಿಲ್ಲ ನಾನು, ಅಷ್ಟು ಸಖತ್ತಾಗಿದೆ. ಹಗ್ಗ ಕಟ್ಟಿದ್ದಾರೆ ಸೇಫ್ಟಿಗೆ, ಬಟ್ ನಮಗಿದು ಬೇಕಾಗೇ ಇಲ್ಲ. इसका ज़रूरत नहीं हमको ज़रूरत नहीं है, बट ये डीप है ना, अगर बारिश के टाइम में ना पानी से पूरा इधर आ जाता जाओ मैं आता हूँ. इधर थोड़ा स्लिपरी है ना, इसके फोर्स ಇದೆ ನೋಡಿ ನೀರು. ये भी फोटोग्राफर है. हाँ हाँ शूट करता है. ठीक है, सच में हंस रहे आप. फोटोग्राफी करेगा वो, पक्का बुलाओ. इंटरव्यू लेते फोटोग्राफर. हाँ कैमरामैन. अच्छा, ये अपना डैम है. डैम. हाँ, अपन जो उधर गए थे ना, हाँ जो डैम का वो लास्ट पार्ट है और ये सब डैम है. हाँ उधर जा सकते हैं. क्या कर रहा है, कितना एंगल मिलेगा. अरे बहुत ये पूरा ऐसे ही रहेगा ರೋಡ್. थोड़ा डिस्टेंस चेंज अभी. ಒಂದು ಲೇಕ್ ಸಿಗುತ್ತೆ, ಲೇಕ್ ಪಕ್ಕದಲ್ಲೇ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ವ್ಯೂ ಪಾಯಿಂಟ್ಸ್ ಇದೆ. ಈ ಟ್ರೆಕ್ಕಿಂಗ್ ನನಗೆ ಇಷ್ಟ ಆಗಿದೆ 3 ರೀಸನ್ಗೆ. ಒಂದು, ಲೇಕ್ ಪಕ್ಕದಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಲೇಕು ನೋಡ್ಬೋದು. 2ನೇದು ವಾಟರ್ ಕ್ರಾಸಿಂಗು. ಸೊ ಇಲ್ಲಿ ಸೇಫ್ಟಿ ಏನು ಅಂತ ಅಂದರೆ ಹಗ್ಗ ಅಷ್ಟೇ. ಬೇರೆ ಕಡೆ ಎಲ್ಲ ಏನಂದರೆ ಫುಲ್ ಪ್ರಿಕಾಷನ್ಸ್ ತೊಗೊಂಡು ಆ ಕಡೆ ಈ ಕಡೆ ಕಂಬಿಗಳನ್ನ ಹಾಕೋದು ಅಥವಾ ಏನಾದರೂ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಹೆವಿ ತೊಗೊಂಡಿರ್ತಾರೆ. ಇಲ್ಲಿ ಹಂಗಿಲ್ಲ. ಇಲ್ಲಿ ಫುಲ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಗ್ಗ ಕಟ್ಟಿಬಿಡ್ತಾರೆ, ಅಷ್ಟೇ ಸೇಫ್ಟಿ. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಕೈಯಲ್ಲೇ. ಪ್ಯೂರ್ ಅಡ್ವೆಂಚರ್ ಮಾತ್ರ. ಅಯ್ಯೋ ನೋಡಿ, ಮಂಡಿವರೆಗೂ ನೀರು ಹೋಗಿದೆ. हाँ काहीतरी मला ब्लॉग मध्ये विवाद हो जाएगा. ओके फाइन.
ಭಾವೇಶು ಮತ್ತು ಅವ್ರ ಫ್ರೆಂಡ್ಸ್ ಇಬ್ಬರು 3 ಜನಕ್ಕೂ ಫೋಟೋ ಹಚ್ಚಿ ಹೆವಿ 10 ನಿಮಿಷಕ್ಕಂತೂ ಒಂದೊಂದು ವ್ಯೂ ಪಾಯಿಂಟ್ ಸಿಕ್ತಿತ್ತು. ಅಲ್ಲಿ ಎಲ್ಲಿ ಫೋಟೋ ತೊಗೊಂಡ್ರು ಸಖತ್ತಾಗಿ ಬರುತ್ತೆ, ಆ ಥರ ಜಾಗ ಅದು. 10 ನಿಮಿಷ ಟ್ರೆಕ್ ಮಾಡಿದ್ರೆ 20 ನಿಮಿಷ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಿಂತ್ಕೊತಾಯಿದ್ರು. ಒಬ್ಬ ಹೋಗ್ತಾನೆ ನಿಂತ್ಕೊತಾನೆ, ಮತ್ತೆ ಇನ್ನೊಬ್ಬ ಹೋಗ್ತಾನೆ ನನ್ನ ತೆಗಿ ಅಂತಾನೆ, ಮತ್ತೆ ಇನ್ನೊಬ್ಬ. ಸೊ ಇವ್ರು 3 ಜನದ್ದು ಆಗಸ್ಟಲ್ಲಿ ಫೋಟೋ ಒಂದು ಜಾಗದಲ್ಲಿ ಒಂದು ಫೋಟೋ ಶೂಟ್ ಕಂಪ್ಲೀಟ್ ಆಗಬೇಕು ಅಂದರೆ 20 ನಿಮಿಷ ಬೇಕಾಗಿತ್ತು. ಅಲ್ಲಿವರೆಗೂ ನಾನು ಇವ್ರ ಜೊತೆಲೇ ಇರಬೇಕು, ಇಲ್ಲ ಅಂದರೆ ನನ್ನ ಮೇಲೆ ಬೇಜಾರು ಮಾಡ್ಕೊತಾರೆ. ಪಾಪ ಊಟ ಕೊಟ್ಟವ್ರೆ, ನನಗೆ ಮಲ್ಲಿಕೊಳ್ಳೋಕೆ ಜಾಗ ಕೊಟ್ಟವ್ರೆ, ಬಿಸಿನೀರು ಕೊಟ್ಟವ್ರೆ, ನಾನ್ ವೆಜ್ ಮಾಡಿಕೊಟ್ಟವ್ರೆ. ಇಷ್ಟೆಲ್ಲ ಮಾಡಿಸ್ಕೊಂಡು ಇಲ್ಲ ನಿಮಗೆ ಫೋಟೋ ಹುಚ್ಚು ಜಾಸ್ತಿ ಐತೆ ನಾನು ಹೋಗಿ ಬರ್ತೀನಿ ಅಂತ ಅಂದರೆ ಅವರು ಬೇಜಾರಾಗ್ತಾರೆ, ಭಾವೇಶ್ ಬೇಜಾರಾಗ್ತಾನೆ ಅಂದ್ಬಿಟ್ಟು ಎಲ್ಲ ತಡ್ಕೊಂಡು ಅವ್ರ ಫೋಟೋ ಒಂದೊಂದು ಜಾಗದಲ್ಲಿ 20 ನಿಮಿಷ. ನಾವು ಬೆಳಗ್ಗೆ ದೇವಕೊಂಡ ಟ್ರೆಕ್ ಸ್ಟಾರ್ಟ್ ಮಾಡಿರೋದು, ಸಂಜೆ ವಾಪಸ್ ಬಂದಿದ್ದೀವಿ. ಸೊ ಇನ್ನೊಂದು ವಾಟರ್ ಕ್ರಾಸಿಂಗು ಹೆವಿ ಡೇಂಜರ್ ಇದೆ. ಅಲ್ಲೇನು ಮಾಡಿದ್ದಾರೆ, ನಮಗೆ ಬ್ರಿಡ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಬ್ರಿಡ್ಜ್ ಮೇಲೆ ಆರಾಮಾಗಿ ಹೋಗ್ಬೋದು. ಸೊ ಅದು ಸ್ವಲ್ಪ ಡೇಂಜರ್ ಇದೆ, ಹಾಗಾಗಿ ಅಲ್ಲಿ ದಾರ ಕಟ್ಟಿಲ್ಲ, ಹಗ್ಗ ಕಟ್ಟಿಲ್ಲ. ಸೊ ಅಲ್ಲಿ ನಾವು ಬ್ರಿಡ್ಜ್ ಮೇಲೇ ನಡ್ಕೊಂಡು ಹೋಗಬೇಕು. ವೆಲ್ಕಮ್ ಟು ದೇವಕೊಂಡ್ ಬ್ರೋ. ವೆಲ್ಕಮ್. ಮತ್ತು ಇನ್ನು 3ನೇದು ಏನು ಅಂತ ಅಂದರೆ, ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದರೆ ಮಳೆ ಒಂದೇ ಸಮ ಹರಿತಾ ಇರುತ್ತೆ. ಮಳೆ ನೀರೆಲ್ಲ ಆ ಕಲ್ಲುಗಳ ಮೇಲೆ ಹರ್ಕೊಂಡು ಕೆಳಗಡೆ ಬೀಳ್ತಾ ಇರುತ್ತೆ. ಎಷ್ಟೋ ಜನ ಜಾರ್ತಾ ಇರ್ತಾರೆ ಹತ್ತಕ್ಕಾಗದೆ, ಕೆಲವ್ರು ಅಲ್ಲಲ್ಲೇ ಸ್ಟಕ್ ಆಗಿಬಿಡ್ತಾರೆ ಮಳೆ ನಿಲ್ಲೋವರೆಗೂ ಅಥವಾ ಮಳೆ ನೀರು ನಿಲ್ಲೋವರೆಗೂ. ನಮ್ಗೆ ಅದೇ ಬೇಕಲ್ವ, ಪ್ಯೂರ್ ಅಡ್ವೆಂಚರು. ಟ್ರೆಕ್ ಸ್ವಲ್ಪ ಟಫ್ ಇದೆ. ಯಾರು ಟ್ರೆಕ್ಕಿಂಗಲ್ಲಿ ಪರಿಣಿತರಿರ್ತಾರೆ, ಜಾಸ್ತಿ ಟ್ರೆಕ್ಕಿಂಗ್ ಮಾಡೋ ಅಭ್ಯಾಸ ಇರುತ್ತೆ, ಅವ್ರಿಗೆ ಸ್ವಲ್ಪ ಮೀಡಿಯಮ್ ಅಂತ ಅನಿಸುತ್ತೆ. ಬಟ್ ಯಾರು ಈ ಟ್ರೆಕ್ಕಿಂಗ್ನ ಮಾಡೇ ಇರಲ್ಲ ಅಥವಾ ರೇರಾಗಿ ಮಾಡ್ತಾರೆ, ವರ್ಷಕ್ಕೊಂದ್ಸಲ ಮಾಡ್ತಾರೆ, ಸೊ ಅವರಿಗೆ ಟಫ್ ಅನಿಸುತ್ತೆ ಈ ಟ್ರೆಕ್ಕಿಂಗು. ಈ ಟ್ರೆಕ್ನ ಮಾಡೋದಾದರೆ ಮಾನ್ಸೂನಲ್ಲಿ ಮಾಡಬೇಕು, ಇಲ್ಲಾಂದರೆ ಈ ಮಳೆ ನಿಂತ ಮೇಲೆ ಚಳಿಗಾಲ ಶುರುವಾಗುತ್ತಲ್ಲ ಆವಾಗ ಮಾಡಬೇಕು. ಬೇಸಿಗೆಯಲ್ಲಿ ಹೋದರೆ ಮುಗಿದೋಯ್ತು ಕತೆ ನೀವು.
ಭರತ್ 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 बाहुबली होता इथं पाय देऊ नको हळू हळू पुढं जरा याला ते आले सगळे ನೀವು 2 ಅವರ್ ಏನು ಟ್ರೆಕ್ ಮಾಡ್ತೀರಾ ಅದು ಸಖತ್ತಾಗಿರುತ್ತೆ. 2 ಅವರ್ ಕಂಪ್ಲೀಟ್ ಅಡ್ವೆಂಚರ್ ಇರುತ್ತೆ. ವಾಟರ್ ಕ್ರಾಸಿಂಗ್ ಎಲ್ಲ ಮಾಡಿಕೊಂಡು ನೀವು ಫುಲ್ ಟಾಪಿಗೆ ಹೋಗ್ತೀರಾ. ಟಾಪಿಗೆ ಹೋದ್ಮೇಲೆ ಚಿಕ್ಕ ವಾಟರ್ಫಾಲ್, ತುಂಬ ದೊಡ್ಡದು ಅಲ್ಲ, ಸ್ವಲ್ಪ ಗುಂಡಿ ಥರ ಜಾಗ ಇದೆ, ಚಿಕ್ಕ ಪಾಂಡ್ ಇದೆ, ಅಲ್ಲಿಗೆ ನೀರು ಬೀಳುತ್ತೆ. ಅಲ್ಲಿ ಕೆಳಗಡೆ ಒಂದು ಇದಿದೆ, ದೇವಸ್ಥಾನ ಥರ ಚಿಕ್ಕದಾಗಿ ಕಟ್ಟಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಯಾವಾಗ ಹೋಗಿ ಪೂಜೆ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ಕೆಳಗಡೆ ಆಳ ಇದೆ, ಹೆಂಗೆ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಬೇಸಿಗೆಗಾಲದಲ್ಲಿ ಹೋಗ್ತಾರೆ ಅಂತ ಅನಿಸುತ್ತೆ, ನೀರು ಕಡಿಮೆ ಇದ್ದಾಗ. ಸೊ ಡೆಸ್ಟಿನೇಷನ್ಗಿನ ರೂಟ್ ಸಖತ್ತಾಗಿತ್ತು, ಅದೊಂದು ನನಗೆ ಅನ್ನಿಸ್ತು. ಡೆಸ್ಟಿನೇಷನ್ಗಿನ ರೂಟೇ ಸಖತ್ತಾಗಿದೆ ಅಂತ ಅನ್ನಿಸ್ತು. ನಮಗೆ ರಿಟರ್ನ್ ಬರ್ಬೇಕಾದ್ರೆ ಒಂದು ಸಲ ರೂಟ್ ಮಿಸ್ ಆಯಿತು. ನಮಗೆ ಹೋಗ್ಬೇಕಾದ್ರೆ ಅಲ್ಲಿ ಲೋಕಲ್ಸ್ ಅವರು ಗಾರ್ಡ್ಗಳಿರ್ತಾರೆ, ಒಂದೊಂದು ಪಾಯಿಂಟಲ್ಲಿ ಒಬ್ಬೊಬ್ಬರು ಚೆಕ್ ಮಾಡ್ತಾ ಇರ್ತಾರೆ ನಮ್ಮದು ಟಿಕೆಟು ಎಲ್ಲ. ನಾವು ರಿಟರ್ನ್ ಬರೋದು ಲೇಟ್ ಆಗಿರೋದ್ರಿಂದ ಕೆಳಗಡೆ ಇರೋರೆಲ್ಲ ಹೊರಟೋಗ್ಬಿಟ್ಟಿದ್ರು. ನಮಗೆ ರೂಟ್ನ ಸರಿದಾರಿಗೆ ಕರ್ಕೊಂಡ್ಬಂದಿದ್ದು 2 ನಾಯಿಗಳು. ಆ 2 ನಾಯಿಗಳು ನಮ್ಮನ್ನು ನೋಡಿಬಿಟ್ಟು ಸೀದಾ ಬಂದು ನಮ್ಮನ್ನು ಹಿಂದೆ ನೋಡೋದು, ನಾವು ಬರ್ತಿದ್ದೀವ ಇಲ್ವಾ ಅಂತ, ಮತ್ತು ಅವು ಮುಂದೆ ಹೋಗೋದು. ಸೊ ನಾಯಿಗಳಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡಿಸಿದ್ರು ಭಾವೇಶ್ ಫ್ರೆಂಡ್ಸು. ಆ ಬಿಸ್ಕೆಟ್ ನಿಯತ್ತಿಗೆ ಆ ನಾಯಿಗಳು ನಮ್ಮನ್ನು ರಿಟರ್ನ್ ಸರಿದಾರಿಯಲ್ಲಿ ಕರ್ಕೊಂಬಂದು ದೇವಕುಂಡಿಂದ ಇಳಿಸಿದ್ರು ಕೆಳಗಡೆಗೆ. ಆ್ಯಂಡ್ ಒಂದು ಕಡೆ ಆ ನಾಯಿಗಳೂ ಸ್ಟಕ್ ಆಗಿಬಿಟ್ಟಿದ್ವು. ಆ ವಾಟರ್ ಕ್ರಾಸಿಂಗ್ ಇದೆಯಲ್ಲ, ಅದು ಸ್ವಲ್ಪ ನಮಗೆ ಓಕೆ, ನಾವಂದರೆ ಮನುಷ್ಯರು ಹಿಂಗಿರ್ತೀವಿ, ನಾಯಿಗಳು ಹಿಂಗಿರ್ತಾವಲ್ಲ. ಸೊ ದಾರ ಹಗ್ಗ ಏನು ಇಟ್ಕೊಂಡು ಅವು ಬರೋಕ್ಕಾಗಲ್ಲ. ಅವುಗಳಿಗೆ ಸ್ವಲ್ಪ ಪ್ರಾಬ್ಲಮ್ಮು ಜಾಸ್ತಿ ನೀರಿದ್ದಾಗ. अरे आओ ಸೊ ಕೊನೆಗೆ ನಾವು ಕೆಳಗಡೆ ಬಂದು ಆ ಪಾಪ ನಾಯಿಗಳಿಗೆ ಮತ್ತೆ ಇನ್ನೊಂದೆರಡು ಪ್ಯಾಕೆಟ್ ಬಿಸ್ಕೆಟ್ ಹಾಕ್ಬಿಟ್ಟು ನಾವು ಬಂದ್ವಿ.